ಎಲ್ಲ SSLC FA2 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. FA1 ಅನ್ನೋದು ಕಂಪ್ಲೀಟ್ ಆಗಿದೆ. ಇನ್ನೇನು ಸ್ವಲ್ಪ ಟೈಮಲ್ಲಿ FA2 ಅನ್ನೋದು ಶುರುವಾಗ್ತಿದೆ. FA2ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ನ ಕೊಡಿ ಅಂತ ಹೇಳ್ತಿದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು, ಹಾಗೆ ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. FA2 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 10th ವಿದ್ಯಾರ್ಥಿಗಳಿಗೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ ಪೇಪರ್. ಈ ಒಂದು ಕ್ವಶನ್ ಪೇಪರ್ನ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಅಂತ ಇದ್ದೀರಾ ಸೈನ್ಸಲ್ಲಿ, ಈಸಿಯಾಗಿ ಪಾಸ್ ಆಗ್ಬೋದಾಗಿರುತ್ತೆ. ಯಾರೆಲ್ಲ ಸ್ಕೋರ್ ಮಾಡಬೇಕಂತ ಇದ್ದೀರಾ, 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೇಕು ಅಂತ ಇದ್ದೀರಾ, ಸೈನ್ಸಲ್ಲಿ ವಿಜ್ಞಾನದಲ್ಲಿ ಈಸಿಯಾಗಿ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ ನೀವು ಕರೆಕ್ಟಾಗಿ ಇದರಲ್ಲಿರುವಂಥ ಅಷ್ಟು ಕ್ವಶನ್ನ ಕಲ್ತ್ಕೊಂಡೋದ್ರೆ ಅಂತ ಹೇಳ್ತಾರೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಏನಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಅಂದರೆ MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಒಂದೊಂದು 3 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಒಂದೊಂದಾಗಿ ನೋಡ್ತಗೋಣ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳ್ತಾರೆ. ಯಾವ ಆಮ್ಲ ಅಂತ ಬರಿಬೇಕಾಗುತ್ತೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮೆಥನೋಯಿಕ್ ಆಮ್ಲ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಆಪ್ಷನ್ನ ನೀವು ಬರಿಬೇಕಾಗುತ್ತೆ. ಎಲ್ಲದಕ್ಕೂ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ, ನೀವು ಟೆನ್ಷನ್ ಮಾಡ್ಕೊಳೋದು ಬೇಡ. ನೆಕ್ಸ್ಟ್ ಬಂದುಬಿಟ್ಟು ಇದೇ ನೋಡಿದ್ರೆ, ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕ್ಷೇತ್ರವು ಏನಾಗಿರುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ಬಂದುಬಿಟ್ಟು ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಏಕರೂಪವಾಗಿರುತ್ತೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಏಕರೂಪವಾಗಿರುತ್ತೆ ಅನ್ನೋದು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನರಕೋಶದ ನರವೇಗಗಳು ಸಂಚರಿಸುವ ಸರಿಯಾದ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕೋಶಕಾಯ, ಆಕ್ಸನ್ ಆ್ಯಂಡ್ ನರತುದಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿ ಆಪ್ಷನ್. ಈ ಥರ ಫ್ಲೋ ಇದ್ದರೆ ಕರೆಕ್ಟ್ ಅಂತ ಆನ್ಸರ್. 3 MCQ ಕ್ವಶನ್ಸ್ನ ಕರೆಕ್ಟಾಗಿ ಬರೆದಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ಒಂದು ಲೈನಲ್ಲಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸಿಗಿರುತ್ತೆ. ನೋಡ್ಬೋದು, ಸಸ್ಯಗಳ ಅಬ್ಸಿಕ್ ಆಮ್ಲದ ಪ್ರತ್ಯಯವೇನು ಪಾತ್ರವೇನು ಅಂತ ಕೇಳಿದರೆ ಇದನ್ನು ಕೂಡ ಬರೀಬೇಕಾಗುತ್ತೆ. 1 ಮಾರ್ಕ್ಸ್, ಜಸ್ಟ್ 1 ಮಾರ್ಕ್ಸ್ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ. ನೆಕ್ಸ್ಟ್ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ರೆ ಎರಡು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದೇ ಥರದ ಕ್ವಶನ್ಸ್ಗಳು ಫಿಕ್ಸ್ ಕ್ವಶನ್ಗಳು ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಇವು. ಕರೆಕ್ಟಾಗಿ ನೋಡ್ಕೊಂಡಿರಿ. ಇದೇ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇದೆ ನಿಮ್ಮ ಒಂದು FA2 ಎಕ್ಸಾಮ್ನಲ್ಲಿ. ಅದಕ್ಕೋಸ್ಕರ ಹೇಳ್ತಿರೋದು. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. 2 into 4 ಅಂದರೆ 2 ಮಾರ್ಕ್ಸಿಂದು ನೀವು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಆವಾಗ ನಿಮಗೆ 8 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನಿಮಗೆ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಈ 4 ಕ್ವಶನ್ಸ್ನ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ಕಾಂತೀಯ ಬಲರೇಖೆಗಳನ್ನು ಗುಣಗಳನ್ನು ತಿಳಿಸಿ ಅಂತ ಕೇಳಿದರೆ ಇದು ಗುಣಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ, ಎರಡು ಕೂಡ ಇಂಪಾರ್ಟೆಂಟ್ ಇದೆ. ಗುಣಗಳನ್ನು ಬರೀರಿ ಮತ್ತು ಗುಣಲಕ್ಷಣಗಳನ್ನು ತಿಳಿಸಿ. ಪ್ರತ್ಯಾಮ್ಲಗಳು ಎರಡು ಕೂಡ ಇಂಪಾರ್ಟೆಂಟ್ ಇದೆ. ಫಿಕ್ಸ್ ಅಂತಲೇ ಹೇಳ್ಬೋದು 2 ಕ್ವಶನ್. ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು ಒಬ್ಬ ವೈದ್ಯರು ಆಹಾರದಲ್ಲಿ ಕಡಿಮೆ ಸಕ್ಕರೆಯನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡುತ್ತಾರೆ. ಆ ವ್ಯಕ್ತಿಯ ಯಾವ ರೋಗದಿಂದ ಬಳಲುತ್ತಿದ್ದಾನೆ? ಈ ಪರಿಸ್ಥಿತಿಗೆ ಕಾರಣವಾದ ಹಾರ್ಮೋನ್ ಅನ್ನು ಹೆಸರಿಸಿ ಅಂತ ಕೇಳಿದರೆ ಇದು ಡಯಾಬಿಟಿಸ್ ಅನ್ನೋದು ಬರೀಬೇಕಾಗುತ್ತೆ. ಕರೆಕ್ಟಾಗಿ ಬರೀಬೇಕಾಗುತ್ತೆ. ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ, ನೀವು ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ಈಗ ಆನ್ಸರ್ನ ಎಲ್ಲದಕ್ಕೂ ಆನ್ಸರ್ನ ಲಾಸ್ಟಿಗೆ ಕೊಡ್ತೀನಿ, ಕೀ ಆನ್ಸರ್ನ. ನೆಕ್ಸ್ಟ್, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವಿದೆ. ಇದು ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಂದಿತ್ತು, SA2 SA1 ಎಕ್ಸಾಮಿಗೆ ಬಂದಿತ್ತು. ಹಾಗೆ FA2 ಎಕ್ಸಾಮಿಗೆ ಕೂಡ ಬಂದಿತ್ತು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದು ರಿಪೀಟ್ ಆಗೋ ಚಾನ್ಸಸ್ ಇದೆ. ಇದು ಬಂದೇ ಬರುತ್ತೆ. ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದುಬಿಟ್ಟು 3 into 1 ಅಂದರೆ 3 ಮಾರ್ಕ್ಸಿಗೆ 1 ಕ್ವಶನ್ ಕೊಟ್ಟಿರ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಇದು ಫಿಕ್ಸ್ ಕ್ವಶನ್. ಇದು ಬಂದೇ ಬರುತ್ತೆ ನಿಮ್ಮ ಎಕ್ಸಾಮಿಗೆ. ಇದು ಬಂದಿಲ್ಲ ಅಂದರೆ ನಮ್ಮ ಚಾನಲ್ನ ನೀವು ಬೇಕಾದರೆ ಅನ್ಸಬ್ಸ್ಕ್ರೈಬ್ ಮಾಡ್ಬೋದಾಗಿರುತ್ತೆ. ಇದು ರಿಪೀಟೆಡ್ ಕ್ವಶನ್. ಇದು ಬಂದೇ ಬರುತ್ತೆ. ಮಾನವನ ಮೆದುಳಿನ ನೀಳಭೇದ ನೋಟವನ್ನು ತೋರಿಸಿ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇವೆರಡು ಭಾಗಗಳನ್ನು ಗುರುತಿಸಬೇಕಾಗುತ್ತೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಎಲ್ಲದನ್ನು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಆಮೇಲೆ ಮತ್ತೆ ನೀವು
ನೀವು ಹುಡುಕಿದ್ರೆ ಸಿಗಲ್ಲ. ಸೊ ಓದ್ಕೋಬೋದಾಗಿರುತ್ತೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದಪ್ಪ ಇದು. ಈ ಕ್ವಶನ್ ಅಂತೂ ತುಂಬಾ ಸತಿ ರಿಪೀಟ್ ಆಗಿದೆ. ಇದು ಮೆದುಳಿನ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸುವುದು. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನವನ್ನು ಹೆಸರಿಸಿ ಪ್ರತಿಯೊಂದು ಉಪಯೋಗವನ್ನು ಬರೆಯಿರಿ ಅಂತ ಕೇಳಿದರೆ, ಸೊ ಇದು 4 ಮಾರ್ಕ್ಸ್ ಇರುತ್ತೆ. ಟೇಬಲ್ ಹಾಕಿಬಿಟ್ಟು ಬರೀಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ನ ತೋರಿಸ್ತಾ ಹೋಗ್ತೀನಿ. ಈಗ ಎಲ್ಲದಕ್ಕೂ ಆನ್ಸರ್ನ ನೋಡ್ತಾ ಹೋಗೋಣ, ಕೀ ಆನ್ಸರ್ನ ಒಂದೊಂದಾಗಿ. ಸೊ ನೋಡ್ತಾ ಹೋಗ್ಬೋದು. ಈ ಆಪ್ಷನ್ ಕರೆಕ್ಟಾಗಿದೆ. ಸೊ ಕರೆಕ್ಟಾಗಿ ನಿಂತ್ಕೊಳ್ಳಿ. ಏಕರೂಪವಾಗುತ್ತೆ. ನೆಕ್ಸ್ಟ್ ಈ ಆಪ್ಷನ್ ನಾನು ಹೇಳಿದ್ನಲ್ಲ, ಸೊ ಅದೇ ಆನ್ಸರ್ ಕರೆಕ್ಟಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಸೊ ಆಮ್ಲವು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ವಿದ್ಯುತ್ ವಾಹದ ದಿಕ್ಕನ್ನು ಸೂಚಿಸುತ್ತದೆ. ಬಲಗೈಯ ಹೆಬ್ಬೆರಳ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕಾಂತೀಯ ಬಲರೇಖೆಯ ಗುಣಗಳನ್ನು ತಿಳಿಸಿ ಅಂತ ಕೇಳಿದರೆ 1 2 3 4 5 4 ಏನೋ ಇದೆ, 4 ಲಕ್ಷಣಗಳಿದೆ, ಗುಣಗಳಿದೆ. ಸೊ ಇದಿಷ್ಟನ್ನು ಒಂದ್ಸತಿ ಸ್ಕ್ರೀನ್ಶಾಟ್ನ ಹೊಡೆದಿಟ್ಕೊಳ್ಳಿ. ಸೊ ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಎಲ್ಲದನ್ನು ಒಂದ್ಸತಿ ಓದ್ಕೊಳ್ಳಿ. ಸೊ 100% ಇದು ಬಂದೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಂಡಿರಿ. ಸೊ ಇದಿಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಮಾರ್ಕ್ಸ್ ಸಿಗುತ್ತೆ? 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರತ್ಯಾಮ್ಲೀಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಸೊ ಪ್ರತ್ಯಾಮ್ಲೀಯ ಗುಣಲಕ್ಷಣಗಳು ಇದು ಕೂಡ 4 ಪಾಯಿಂಟ್ಸ್ ಇದೆ. 4 ಪಾಯಿಂಟ್ಸ್ನ ನೋಡ್ಕೊಂಡಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ನೋಡ್ಕೊಂಡಿರಿ. ನೆಕ್ಸ್ಟ್ 8th ಒನ್ನಿಗೆ ಇಷ್ಟು ಆನ್ಸರ್ ಬರೆದ್ರೆ ಸಾಕಾಗುತ್ತೆ. ತುಂಬ ಏನು ಆನ್ಸರ್ ಬರೆದ್ಬಿಡ. ಇದು 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ವಿದ್ಯುತ್ ಮಂಡಲದ ಓವರ್ಲೋಡ್ ಆಗಲು ಕಾರಣ. ಇದು ಕೂಡ 2 ಪಾಯಿಂಟ್ಸ್ ಇದೆ. 2 ಪಾಯಿಂಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದೆ. 2 ಪಾಯಿಂಟ್ಸ್ಗಳು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ 2. ಸೊ ನೋಡ್ಕೊಂಡಿರಿ. ಇದೇ ಕ್ವಶನ್ಸ್ಗಳು ರಿಪೀಟ್ ಆಗೋ ಕೂಡ ಇದೆ. ಸೊ ಇಷ್ಟು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು 3x1 ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳುತ್ತೆ. ಸೊ ಮಾನವನ ಮೆದುಳಿನ ಚಿತ್ರ ಬರೆದ್ಬಿಟ್ಟು ಭಾಗಗಳನ್ನು ಗುರುತಿಸಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದನ್ನು ನೀವು 5ರಿಂದ 6 ಸತಿ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಬರುತ್ತೆ ಇದನ್ನು ಹೇಗೆ ಬಿಡಿಸ್ಬೇಕಂತ. ಎಕ್ಸಾಕ್ಟ್ ಇದೇ ಥರ ಬಿಡಿಸ್ಬೇಕಂತಿಲ್ಲ, ಸ್ವಲ್ಪ ಇದೇ ಥರ ಇದ್ದರೆ ಆಗುತ್ತೆ. ಸೊ ನೀವು ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನಿಮಗೆ ಇದು ಈ ಚಿತ್ರವನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ಐಡಿಯಾ ಬರುತ್ತೆ. ಸೊ ಆಮೇಲೆ ನೀವು ಬಿಡಿಸ್ಬೋದಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಆ್ಯನ್ಯುವಲ್ ಕ್ವಶನ್ ಕೂಡ ಆ್ಯನ್ಯುವಲ್ ಎಕ್ಸಾಮಿಗೆ ಕೂಡ ಬರುತ್ತೆ, SSLC ಎಲ್ಲ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ರೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನವನ್ನು ಅನುಸರಿಸಿ ಮತ್ತು ಪ್ರತಿಯೊಂದಕ್ಕೂ ಉಪಯೋಗವನ್ನು ಬರೆಯಿರಿ ಅಂತ ಕೇಳಿದ್ರು. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ನೆಕ್ಸ್ಟ್ ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲ. ಸೊ 3ಕ್ಕೂ ಈ ಥರ ಬರೀಬೇಕಾಗುತ್ತೆ. ಸೊ ನೋಡ್ಕೊಂಡಿರಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇಷ್ಟು ಬರೆದ್ರೆ ನಿಮಗೆ ಇಷ್ಟೇ ಆನ್ಸರ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ನಿಮಗೆ ಐಡಿಯಾಗಳು ಬಂದಿದೆ. ಸೊ ಏನೇನು ಬರೀಬೇಕು, ಎಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗೆ ಮೆದುಳಿನ ಚಿತ್ರ ಕಲ್ತ್ಕೊಂಡಿರಿ, 100% ಬಂದೇ ಬರುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾದೇನಂತ ಸೊ ಎಲ್ಲದನ್ನು ಹಾಕ್ತಾ ಇರ್ತೀನಿ ನನ್ನೊಂದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ. ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.